ಫ್ರೆಂಡ್ಸ್ ಇವರು ತರಕಾರಿ ತಗೊಳಕ್ಕೆ ಅಂತ ಬಂದರು. ಸೊ ನೋಡೋಣ ಹೆಂಗೆ ರೇಟ್ ಇದೆ ಏನು ಅಂತ. ಯಾವುದೋ ಒಂದು ಶಾಪ್ ಒಳಗಡೆ ಬಂದಿದ್ದಾರೆ ಮತ್ತು ಚೆನ್ನಾಗಿ ಸೆಟ್ ಮಾಡಿದ್ದಾರೆ ತರಕಾರಿಗಳನ್ನ. ನಮ್ಮೂರಲ್ಲಿ ಹೆಂಗಿತ್ತೆ ಹಾಗೇ ಇದೆ ನೋಡಿ ಫ್ರೆಂಡ್ಸ್, ಏನಿಲ್ಲ. ಕ್ಯಾರೆಟ್ ತಗೋತಾ ಇದ್ದಾರೆ, ಇಲ್ಲಿಬ್ರು ಆಲೂಗಡ್ಡೆ ತಗೋತಾ ಇದ್ದಾರೆ. ಸೊ ನನಗೆ ಹೇಳಿಬಿಟ್ರು ಅವರು ಟೊಮೆಟೊ ಹೋಗಿ ತರ್ತೀರಾ ಅಂತ ಹೇಳಿದರು. ಸೊ ಟೊಮೆಟೊ ನೀವು ಚಾಯ್ಸ್ ಮಾಡಿ ಅಂತ ಹೇಳಿದ್ರು. ಓಕೆ, ಚಾಯ್ಸ್ ಮಾಡೋಣ. ಟೊಮೆಟೊ ರಾಶಿ ಹಾಕಿದ್ದಾರೆ. ನೋಡ 1 kg ಟೊಮೆಟೊ ತಗೊಳ್ತೀನಿ. ಇದರ कोई नहीं है? हेलो ए भैया, इधर आदमी नहीं है? ये वो इधर उसका है? ओके ओके ओके. ಸೊ ಟೊಮೆಟೊ ತಗೊಳ್ತಾ ಇದ್ದೀನಿ. ನೋಡುವ, ಚೆನ್ನಾಗಿರೋದು 1 kg ಟೊಮೆಟೊ ಬೇಕಂತೆ, ತಗೊಳ್ಳೋಣ. ನಾನು ಹೆಂಗೆ ತಗೋತೀನಿ ಊರಲ್ಲಿ, ಸೊ ಅದೇ ರೀತಿ ಟೊಮೆಟೊಗಳನ್ನ ಚಾಯ್ಸ್ ಮಾಡ್ಕೊಂಡು ತಗೊಳ್ಳೋದು. ನನಗೆ ಎಲ್ಲೂ ಅಷ್ಟೇ, ಎಲ್ಲ ಕಡೆಯೂ ದುಡ್ಡು ಕೊಟ್ಟಿರೋದಕ್ಕೆ ಕರೆಕ್ಟಾಗಿರೋ ಐಟಮ್ ಸಿಗಬೇಕು, ಇಲ್ಲಾಂದರೆ ಭಾರಿ ಸಿಟ್ಟು ಬರುತ್ತೆ. ಯಾಕಂದರೆ ಪಾಪ ದುಡ್ಡು ಕೊಡ್ತೀವಿ ನಾವು, ದುಡ್ಡು ಕೊಟ್ಟ ಮೇಲೆ ನಾವು ಹಾಳಾಗಿರೋದು ತಗೊಂಡ್ರೆ ನಮ್ಮ ಮನಸ್ಸಿಗೇನೋ ಒಂಥರ ಬೇಜಾರು. ದುಡ್ಡು ಕೊಟ್ಟ ಮೇಲೆ ಚೆನ್ನಾಗಿರೋ ಐಟಮ್ ತಗೊಳ್ಬೇಕು. ಪಾಳಾಗಿರೋ ತಗೊಂಡ್ರೆ ದುಡ್ಡಿದ್ದಕ್ಕೂ ವ್ಯಾಲ್ಯೂ ಇಲ್ಲ, ಕೊಟ್ಟಿರೋ ದುಡ್ಡಿಗೂ ವ್ಯಾಲ್ಯೂ ಇರೋಲ್ಲ, ಯಾವುದಕ್ಕೂ ವ್ಯಾಲ್ಯೂ ಇರೋಲ್ಲ, ಆ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ದುಡ್ಡು ಕೊಟ್ಟಿದ್ದು ತಗೊಳ್ಳುವಾಗ ಚೆನ್ನಾಗಿ ನೋಡ್ಕೊಂಡು ಆರಿಸ್ಕೊಂಡು ತಗೊಳ್ಬೇಕು. ಕೆಜಿ ನೋಡಿ, ಆಳು ತಗೊಂಡ್ರು, ಟೊಮೆಟೊ ತಗೊಂಡ್ರು, ಆಮೇಲೆ ಬೀನ್ಸು, ಆಮೇಲೆ ಬೆಂಡೆಕಾಯಿ, ಆಮೇಲೆ ಇದೇನು ಅಂತ ಗೊತ್ತಿಲ್ಲ. ಇದೇನು ಪರವಾಗಿಲ್ಲ, ಏನೋ ಒಂದು ಏನು ಸಿಹಿ ಇದೆಯಾ ಇದು? ಇಲ್ಲ, ಸಾಂಬಾರ್ಗೆ ಹಾಕ್ತಾರೆ. ಹೌದಾ, ಸಾಂಬಾರ್ಗೆ ಹಾಕ್ತಾರಂತೆ. ಆಮೇಲೆ ಇದು ಮೂಲಂಗಿ ಅಂದರೆ ಏನೋ ಕ್ಯಾಬೇಜ್ ತಗೊಂಡ್ರು. ಸೊ ಇವ್ರಿಗೆ ಏನೆಲ್ಲ ಇಷ್ಟ ಆಗುತ್ತೆ ಸೊ ಅದನ್ನು ತಗೊಳ್ತಾರೆ. ಸೊ ನನ್ನ ಹತ್ರ ಕೇಳಿದರು ಏನು ಬೇಕು ಅಂತ ಕೇಳಿದ್ರು. ನಾನು ಹೇಳಿದೆ, ನೀವೇನು ತಿಂತೀರೋ ಅದನ್ನೇ ನನಗೆ ಕೊಡಿ ಅಂತ, ನನಗಾಗಿ ಸ್ಪೆಷಲ್ ಏನೂ ಬೇಡ ಅಂತ ಹೇಳಿದೆ. ಯಾಕೆ ಸುಮ್ಮನೆ ನಾವು ಇಲ್ಲಿ ಬಂದು ತೊಂದರೆ ಕೊಡು. ಬೆಳ್ಳುಳ್ಳಿ ಆರಿಸ್ತಾ ಇದ್ದಾರೆ ನೋಡಿ. ಬೆಳ್ಳುಳ್ಳಿ ಎಷ್ಟು ಇಲ್ಲಿ? ಅಲ್ಲ, 1/4 kg 100 ರೂಪಾಯಿ. 1/4 kg 50. ಸೊ 1/4 kg 50 ರೂಪಾಯಿ ಬೆಳ್ಳುಳ್ಳಿ. ದೊಡ್ಡದಿದೆ. ಐಟಮ್ ತುಂಬ ಹಾಕ್ತಿದ್ದಾರೆ ನೋಡಿ, ತುಂಬ ಐಟಮ್ ತಗೋತಿದ್ದಾರೆ. ಅಂಗಡಿಗ ಮನೆಗಂತ ಕೇಳ್ತಿದ್ದಾರೆ ನೋಡಿ, ತುಂಬ ಐಟಮ್ ಆಯ್ತಲ್ಲ ಅದಕ್ಕೆ. ಸೊ ಇದೊಂದೇನೋ ಬೀಜ ತಗೋತಿದ್ದಾರೆ, ಚೆನ್ನಾಗಿದೆ. ಏನು ಅಂತ ಕಮೆಂಟ್ ಮಾಡಿ, ನನಗಂತ ಗೊತ್ತಿಲ್ಲ. ಒಂಥರ ಬೀನ್ಸ್ ಬೀಜ ಇದ್ದಂಗಿದೆ. ನೋಡಿ ಈ ಥರ ಇದೆ. ಇದು ಬಟಾಣಿ ಅಂತೆ, ಫಸ್ಟ್ ಟೈಮ್ ನೋಡಿರೋದು ನಾನು. ತಗೊಂಡು ಕಲರ್ ಹಾಕ್ಬಿಡ್ತಾರೆ. ರಾತ್ರಿ ಹೊತ್ತಲ್ಲಿ ಕಲರ್ ಹಾಕ್ಬಿಟ್ಟು ಬೆಳಗ್ಗೆ ಅದು ಒಂಚೂರು ಬೆಂದಿರುತ್ತೆ. ಇದು ಹಂಗೆ ಡೈರೆಕ್ಟ್ ಹಾಕ್ಬೋದು. ಅದು ನೆನೆಸ್ಕೋಬೇಕು ಅಂತೇನಿಲ್ಲ, ಹಸಿರೋದು. 1 ಕಿಲೋ. ಸ್ವೀಟ್ ಇದೆಲ್ಲ. ಈ ಇದು ಬಟಾಣಿ ಸ್ವೀಟ್ ಇದೆ. ದೊಡ್ಡದು ಕುಂಬಳಕಾಯಿ ತಗೊಳ್ತಿದ್ದಾರೆ. ಏನೆಲ್ಲ ಅಡುಗೆ ಮಾಡ್ತಾರೋ ಒಂದು ಗೊತ್ತಿಲ್ಲ, ನೋಡೋಣ. ಇದು ಇವತ್ತಿಗಲ್ಲ, 1 ವಾರಕ್ಕೂ ಮಸ್ಟ್ ಇರಬೇಕೇನು. ಅದನ್ನ ತಗೋತಿದ್ದಾರೆ. 2 ಕಿಲೋ. ಸೊ ಇದು 2 ವಾರಕ್ಕೆ ಅಂತೆ. 2 ವಾರಕ್ಕೆ ಬೇಕಾಗಿರುವಂಥ ತರಕಾರಿ ತಗೊಳ್ತಿದ್ದೀವಿ ಇವತ್ತು. ಚೆನ್ನಾಗಿದೆ, ಪರವಾಗಿಲ್ಲ. ಬಟಾಣಿ ಅಂತೂ ಸಖತ್ತಾಗಿದೆ, ಸ್ವೀಟ್ ಆಗಿದೆ ಬಟಾಣಿ. ನೋಡಿ, ಇದರಲ್ಲಿ ಇರೋದು ಬಟಾಣಿ. ಇದೇನು ಅಂತ ಗೊತ್ತಿಲ್ಲ ಅಣ್ಣ. ಇದೇನು? ಅವರೆಕಾಯಿ. ಇದು ಅವರೆಕಾಯಿ. ನಾನಂತೂ ನೋಡಿಲ್ಲ ಇದೆಲ್ಲ, ಫಸ್ಟ್ ಟೈಮ್. ಒಳಗೆ ಹೆಂಗಿದೆ ಏನು ಅಂತ ಏನು ಗೊತ್ತಿಲ್ಲ.
ಅಂದರೆ ಇದು ಎಂತ ಬೀಜನೇ ಹಾಕೋದಾ ಹಂಗೆ ಹಾಕೋದಾ? ಅದು ಹಂಗೆ ಹಾಕೋದು. ಹಂಗೆ ಹಾಕೋದಾ? ಓ, ಇದು ಹೀಗೆ ಕಟ್ ಮಾಡಿಬಿಟ್ಟು ಪದಾರ್ಥಕ್ಕೆ ಹಾಕೋದು. ಏನು ಅವರೆಕಾಯಿ ಚೆನ್ನಾಗಿದೆ. ಇದು ಬಟಾಣಿ, ಬಟ್ ಚೆನ್ನಾಗಿದೆ, ಸ್ವೀಟ್ ಆಗಿದೆ ಬಟಾಣಿ ಬೀಜ, ಸ್ವೀಟ್ ಆಗಿದೆ. ಇದು ನಮ್ಮೂರಲ್ಲಿ ಸಿಗುತ್ತೆ. ಇದನ್ನು ನೋಡಿಲ್ಲ, ಅದನ್ನು ನಾನು ನೋಡಿಲ್ಲ. ಫ್ರೆಶ್ ಇದೆ ನೋಡ್ರಿ, ಬದನೆ ಎಲ್ಲ ಚೆನ್ನಾಗಿದೆ. ಒಂಥರ ಇದು ಇದರಲ್ಲಿ ಸಣ್ಣದು ನೋಡಿದ್ದೆ ನಾನು, ಈ ಥರ ಬದನೆ ನೋಡಿದ್ದೀನಿ, ಬಟ್ ಈ ಥರ ಬದನೆ ನೋಡಿಲ್ಲ. ವೈಟ್ ಬದನೆ ನೋಡಿದ್ದೀನಿ, ಈ ಬದನೆ ನೋಡಿಲ್ಲ. ಕಲರ್ ಚೇಂಜ್. ಕೋಕೋನಟ್ ಇದೆ ಸಣ್ಣ ಸಣ್ಣದು. ಇದೊಂದು ಬದನೆ ನೋಡಿ, ದೊಡ್ಡದು ಬ್ಲ್ಯಾಕ್ ಬದನೆ, ಬ್ಲ್ಯಾಕ್ ಕಲರ್, ನೇರಳೆ ಕಲರ್ ಬದನೆ. ಇದನ್ನು ನೋಡಿದ್ದೀನಿ ನಾನು, ಬಟ್ ನಮ್ಮ ಕಡೆ ಇಷ್ಟು ದೊಡ್ಡದು ನೋಡಿಲ್ಲ. ಇದು ಮಣ್ಣಲ್ಲಿ ಸಿಗುವಂಥದ್ದು, ಚೇವು ಅಂತ ಅಂತಾರೋ ಏನೋ ಗೊತ್ತಿಲ್ಲ, ಕಾಮೆಂಟ್ ಮಾಡಿ ಇದು ಏನು ಅಂತ. ಎಷ್ಟು ನೀರುಳ್ಳಿ ಇಲ್ಲಿ ಕೆ ಜಿಗೆ? 35 1 ಕೆ ಜಿಗೆ. ಬೆಂಗಳೂರಲ್ವಾ, ಎಲ್ಲದಕ್ಕೂ ಜಾಸ್ತಿನೇ ಅಲ್ಲ? ನಮ್ಗೆ ಸಿಗೋದು ಬೆಲೆನೇ. ಹಾಂ ಹೌದು, ಬರೋದು ಜಾಸ್ತಿಗೆ ರೇಟು, ಮಾರೋದು ಕೂಡ ಸ್ವಲ್ಪ ನಮಗೆ ಏನು ಸಿಗಲ್ಲ. ಹೌದು ಜಾಸ್ತಿ ತಗೊಬಂದು ಕಡಿಮೆ ಕೊಟ್ಟರೆ. ಹೌದು ನಮ್ಮ ಕಡೆ ಇತ್ತು ಮೊನ್ನೆ ಎಲ್ಲ ನೀರುಳ್ಳಿಗೆ, ಅದು ಅಲ್ಲಿ ಹತ್ರ ಬೆಳೀತಾರೆ, ಹಾಗಾಗಿ. ಒಂದು 40 ರೂಪಾಯಿ चाहिए, ये 30 रुपये लगा, ठीक है। और प्याज कितना लिया भाई? 50। हाँ ना, ಗಾಡಿ ಇಲ್ಲ ಆಯ್ತಾ ಅಣ್ಣ, ಹೋಗಿ ಬನ್ನಿ. ಅವ್ರು ಪಾವು ಕಿಲೋ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಕವರಲ್ಲಿ ಸಣ್ಣ ಕವರ್ ಹಾಕಿದ್ವಿ, ಆಮೇಲೆ ದೊಡ್ಡ ಕವರ್ ಕೇಳಿದ್ವಿ. 670 ರುಪೀಸ್ ಆಯಿತು. ತರಕಾರಿ ಶಾಪಿಂಗ್ ಆಯಿತು. ಇವಾಗ ಏನೋ ಮೀನು ತಗೊಂಡಿದ್ದಾರಂತೆ, ಒಣ ಮೀನು ತಗೊಂಡಿದ್ದಾರಂತೆ, ಅದರಲ್ಲಿ ಏನೇನು ಮಾಡ್ತಾರೆ ಅಂತ ಒಂದು ಗೊತ್ತಿಲ್ಲ. ಸೊ ನೋಡೋಣ. ಇಲ್ಲಿ ಏನಿಲ್ಲ, ಬೆಂಗಳೂರು ಅಂದರೆ ನಾನು ಅಂದ್ಕೊಂಡೆ, ಅಂದರೆ ನಾವಿರೋದು ಒಂದು ಸಣ್ಣ ಏರಿಯಾದಲ್ಲಿ, ಆದರೂ ವೆಹಿಕಲ್ಲೆಲ್ಲ, ವಾಹನಗಳೆಲ್ಲ ಜಾಸ್ತಿನೇ ಇದೆ. ಆಚೆ ಈಚೆ ನೋಡಿದ್ರು ವಾಹನಗಳೆಲ್ಲ. ಸೊ ಫೈನಲಿ ನಮ್ಮ ರೂಮಿಗೆ ಏನು ಬೇಕು ತರಕಾರಿಗಳು ಅದನ್ನು ತಗೊಂಡ್ರು. ಇದು ಚೆನ್ನಾಗಿದೆ, ಪರವಾಗಿಲ್ಲ, ಒಂಥರ ಮಾಡ್ಬೋದು ನಮ್ಮ ಕೆಲಸಗಳನ್ನ. ಸೊ ಯಾರಿಗಾದರೂ ಬೆಂಗಳೂರಲ್ಲಿ ಕೆಲಸ ಬೇಕು ಅಂತ ಇದ್ದರೆ, ಸೊ ಅರ್ಜೆಂಟಾಗಿ ನಮಗೂ ಕೂಡ, ಅಂದರೆ ನಮ್ಮ ಇದಕ್ಕೆ ಕೆಲಸಕ್ಕೆ ಜನ ಬೇಕಾಗಿದ್ದಾರೆ. ಸೊ ಯಾರಿಗಾದರೂ ಅರ್ಜೆಂಟ್ ಇದ್ದರೆ, ಸೊ ಅವರ ನನ್ನ ಫೋನ್ ನಂಬರ್ ಅಂದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿರಿ. ನಂಗೆ ಕೆಲಸ ಬೇಕು ಅಂತ ಇದ್ದವ್ರು ಕಮೆಂಟ್ ಮಾಡಿರಿ, ನೋಡೋಣ. ನಿಮಗೆ ಅಂದರೆ ಟ್ರೈನಲ್ಲಿ ಫುಡ್ ಕೊಡೋದು, ಫುಡ್ ಡೆಲಿವರಿ ಮಾಡೋದು. ಸೊ ಈ ಕೆಲಸಕ್ಕೆ ಜನ ಬೇಕಾಗಿದ್ದಾರೆ ಇವಾಗ. ಸೊ ನೋಡಿರಿ, ನಿಮಗೆ ಯಾರಾದರೂ ಅರ್ಜೆಂಟ್ ಇದ್ದರೆ, ಅದರ ಡೀಟೇಲ್ಸ್ ಬೇಕು ಅಂತಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಡೀಟೇಲ್ಸ್ ನಮಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ಹೇಳ್ತೀನಿ. ಆಮೇಲೆ ಕೆಲಸ ಕನ್ಫರ್ಮ್ ಆದಮೇಲೆ ಬರ್ಬೋದು. ನೋಡಿ, ಟ್ರೈ ಮಾಡಿ. ಬ್ಯಾಂಗ್ಳೂರು ಜೀವನ ಹೇಗಿದೆ ಅಂತೇಳಿ ಫಸ್ಟ್ ಟೈಮ್ ನಾನು ಬಂದಿದ್ದೀನಿ ಬ್ಯಾಂಗ್ಳೂರಿಗೆ. ಸೊ ಹೇಗಿದೆ ನೋಡೋಣ. ನಮ್ಮಿಬ್ಬರು ಪಾರ್ಟ್ನರ್ಸ್, ಅಂದರೆ ರೂಮಲ್ಲಿರೋರು, ಇವರಿಬ್ಬರು ಗಂಡ ಹೆಂಡತಿ ಅಂತ ಹೇಳ್ತಿದ್ದಾರೆ, ಬಟ್ ಗಂಡ ಹೆಂಡತಿ ಅಲ್ಲ. ಅವರೇ ಹೇಳಿರೋದು ಗಂಡ ಹೆಂಡತಿ ಥರ ನಾವಿದ್ದೀವಿ, ಬಟ್ ಗಂಡ ಹೆಂಡತಿ ಇನ್ನೂ ಆಗಿಲ್ಲ. ಸೊ ಲವ್ವರ್ಸು ಅಂತ ಹೇಳಿದ್ದಾರೆ. ಪರವಾಗಿಲ್ಲ, ಎಲ್ಲ ಹಿಂಗೆ ಅಡ್ಜಸ್ಟ್ ಆಗ್ತಾರೋ ಹಾಗೆ ಅವ್ರನ್ನ ಪಾಪ ಚೆನ್ನಾಗಿ ನೋಡ್ಕೋತಾರೆ. ಹೆಂಡತಿಯವರು ಏನೇನು ಮಾಡಬೇಕು ಎಲ್ಲ ಮಾಡ್ತಿದ್ದಾರೆ. ಫೈನಲಿ ನಮ್ಮದು ತರಕಾರಿ ಅಂದರೆ ದಿನಸಿ ಐಟಮ್ ತಗೊಳ್ಳೋದು ಫೈನಲಿ ಮುಗೀತು. ಇಷ್ಟೇ, ದಿನಸಿ ಎಲ್ಲ ತರಕಾರಿ.
ಸೊ ಇಷ್ಟೇ ತರಕಾರಿ. ಆಮೇಲೆ ಇಲ್ಲೊಂದು ನನ್ನ ಕೈಯಲ್ಲಿದೆ, ಸೊ ಅದೇ, ಬೇರೆ ಏನು ಸ್ಪೆಷಲ್ ಇಲ್ಲ ಅಂತೆ. ಸೊ ಇದನ್ನಿಷ್ಟನ್ನು ತಗೊಂಡಿದ್ದಾರೆ. ಆಮೇಲೆ ಏನು ಮಾಡ್ತಾರೋ. ಇವತ್ತು ಬೆಳಿಗ್ಗೆ ನಾಷ್ಟಕ್ಕೆ ಏನಂದರೆ ನಾಷ್ಟ ಇಲ್ಲ. ಸೊ ಸ್ವಲ್ಪ ಲೇಟ್ ಎದ್ದೇಳೋದೆಲ್ಲ ಇವರು ಈ ಕಡೆ ಎಲ್ಲ, ಈ ಕಡೆಯಿಂದಲ್ಲ, ಇವರು ನಮ್ಮ ರೂಮಲ್ಲಿರೋರು ಲೇಟ್ ಎದ್ದೇಳೋದು. ರೂಮಲ್ಲಿರೋರು ಲೇಟ್ ಎದ್ದೇಳ್ತಾರೆ. ಸೊ ಹಾಗಾಗಿ ರೂಮಲ್ಲಿರೋರು ಲೇಟ್ ಎದ್ದೇಳ್ತಾರೆ. ಯಾಕೆ ಎದ್ದೇಳ್ತಾರೆ ಅಂತ ಗೊತ್ತಿಲ್ಲ, ಲೇಟು. ನಾವು ಎದ್ಬಿಟ್ಟು ಏನೇನು ಕೆಲಸ ಸ್ವಲ್ಪ ಇತ್ತು ಅದನ್ನೆಲ್ಲ ಮಾಡಿ ಮುಗಿಸಿ, ಬಟ್ಟೆಗಳು ಒಗೆಯೋದಾಗಿರಲಿ ಎಲ್ಲ ಮಾಡಿ ಮುಗಿಸಿ ಇವ್ರ ಜೊತೆ ಶಾಪಿಂಗ್ ಬಂದ್ವಿ. ಅಣ್ಣ ಮಾಡಿದರು ವೈಟ್ ರೈಸ್ ಮತ್ತು ಆಲೂ ಅಂದರೆ ಬಟಾಟೆ ಇದೆಯಲ್ಲ ಅದನ್ನು ಫ್ರೈ ಮಾಡಿಬಿಟ್ಟು ಅದಕ್ಕೇನು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮತ್ತು ಕೆಂಪು ಕಡಲೆ ಹಾಕಿ ಇದು ಸುಕ್ಕ ಥರ ಮಾಡಿದರು. ಫೈನಲಿ ರೂಮಿಗೆ ಬಂದ್ವಿ. ಇವತ್ತು ನನ್ನ ಕೆಲಸ ಇಷ್ಟು ನೋಡಿ. ನಾನು ಈ ರೂಮೆಲ್ಲ ತುಂಬ ಗಲೀಜಿತ್ತು. ನನಗೆ ಎಲ್ಲೇ ಆದರೂ ಅಷ್ಟೇ ತುಂಬ ಕ್ಲೀನ್ ಇರಬೇಕು. ಸೊ ನಾನು ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ. ಇಷ್ಟು ತರಕಾರಿ ತಗೊಂಡಿದ್ದಾರೆ. 670 ಅಂತ ಹೇಳಿದರು, 670 ಅಂತ ಹೇಳಿದರು, 650 ತಗೊಂಡಿದ್ದಾರೆ. ಓಕೆ, ಫೈನಲಿ ರೂಮಿಗೆ ಬಂದು ರೀಚ್ ಆದ್ವಿ ನಾವು. ಅಪ್ಪ, ಇದು ನಮ್ಮ ರೂಮ್. ನಂಗೆ ಸ್ವಲ್ಪ ಹುಷಾರಿಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಲೇಟ್ ಆಗ್ತಿದೆ. ಓಕೆ, ಇಲ್ಲಿಗೆ ನಮ್ಮ ವಿಡಿಯೋ ಎಂಡ್ ಮಾಡ್ತಿದ್ವಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಆದಷ್ಟು ಸಪೋರ್ಟ್ ಮಾಡಿ. ನಮಗೆ ಸಬ್ಸ್ಕ್ರೈಬ್ ಅನ್ನೋ ವರ್ಡ್ ಕರೆಕ್ಟಾಗಿ ಹೇಳೋಕ್ಕಾಗ್ತಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.